ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ನಾನಿವತ್ತು ಈ ಡಿಸೈನ್ನ ಹೇಗೆ ಮಾಡೋದು ಅಂದ್ಬಿಟ್ಟು ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ತುಂಬಾ ಈಸಿ, ಬೇಗ ಕಲ್ತ್ಕೊಂಡ್ಬಿಡ್ಬೋದು. ಇದಕ್ಕೆ 6 strands ಥ್ರೆಡ್ ತೊಗೊಬೇಕು. ಕ್ರೋಶ 10 ನಂಬರ್ ಕ್ರೋಶ. ದೆನ್ 6 strands ಥ್ರೆಡ್ನ ಎಂಡಲ್ಲಿ ನಾಟ್ ಹಾಕ್ಕೊಂಡು ಈ ಥರ ತೊಗೊಬೇಕು. ಆ ನಾಟ್ ಹಾಕಿರೋ ಥ್ರೆಡ್ಡಿಗೆ ನಾನು ತೋರಿಸ್ತಿರೋ ಥರ ಬೀಡನ್ನ ಆ್ಯಡ್ ಮಾಡಿ, ರೌಂಡ್ ಬೀಡ್ ವಿತ್ ರಿಂಗ್ ಬೀಡನ್ನ ಆ್ಯಡ್ ಮಾಡಿ, ಈ ಥರ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬೇಕು. ಈ ಥರ ಬೀಡ್ ಲಾಕ್ ಮಾಡಿ, ದೆನ್ ಇದಾದಮೇಲೆ ಡಬಲ್ ಕ್ರೋಶ ಮಾಡ್ತೀವಿ. ಒಂದು ರೌಂಡ್ ಫುಲ್ ಡಬಲ್ ಕ್ರೋಶನೇ ಮಾಡೋದು. ನೀಡಲ್ ಮೇಲೆ ದಾರ ತಗೊಂಡು ಬೀಡಿಂದ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡ್ತೀವಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ಸೇಮ್ ಇದೇ ಥರ ನೀಡಲ್ ಮೇಲೆ ದಾರ ತೊಗೊಂಬಂದು ಬೀಡಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡ್ತೀವಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ಇದೇ ಥರ ಟೋಟಲ್ 12 ಟೈಮ್ಸ್ ಅಂದರೆ ಮೀನ್ಸ್ ಹಾಫ್ ಸರ್ಕಲಲ್ಲಿ 12, ರಿಮೈನಿಂಗ್ ಹಾಫ್ ಸರ್ಕಲಲ್ಲಿ 12 ಡಬಲ್ ಕ್ರೋಶ, ಟೋಟಲ್ 24 ಡಬಲ್ ಕ್ರೋಶನ ಒಂದು ರಿಂಗ್ ಬೀಡಲ್ಲಿ ಕಂಪ್ಲೀಟ್ ಮಾಡಬೇಕು. ಸೇಮ್ ನಾನು ತೋರಿಸ್ತಿರೋ ಥರನೇ ಈ ಥರ ಟೋಟಲ್ 24 ಡಬಲ್ ಕ್ರೋಶನ ಒಂದು ರಿಂಗಲ್ಲಿ ಕಂಪ್ಲೀಟ್ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಈ ಥರ ಟೋಟಲ್ 24 ಟೈಮ್ಸ್ ಮಾಡಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡಿಂದ ಥ್ರೆಡ್ ತೊಗೊಂಬಂದು 2 ಚೈನ್ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದು ತುಂಬ ಸಿಂಪಲ್ ಡಿಸೈನು, ಬೇಗ ಕಲ್ತ್ಕೊಂಡ್ಬಿಡ್ಬೋದು. ಡಬಲ್ ಕ್ರೋಶ ಮತ್ತು ಡಬಲ್ ಕ್ರೋಶ ವಿತ್ ಪಿಕಾಟ್ ಅಷ್ಟೇ ಈ ಡಿಸೈನ್ಗೆ ಯೂಸ್ ಮಾಡೋದು. ಬೇಕಂದರೆ ನೀವು ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹಾಫ್ ಸರ್ಕಲಲ್ಲಿ 12 ಡಬಲ್ ಕ್ರೋಶ, ರಿಮೈನಿಂಗ್ ಹಾಫ್ ಸರ್ಕಲಲ್ಲಿ 12 ಡಬಲ್ ಕ್ರೋಶನ ಹಾಕಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಅದಾದಮೇಲೆ ಫಸ್ಟ್ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಮೀನ್ಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಚೈನ್ ಗ್ಯಾಪು, ಆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಈಗ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಹಾಫ್ ಸರ್ಕಲಲ್ಲಿ 12 ಡಬಲ್ ಕ್ರೋಶಸ್ ಇತ್ತಲ್ವ, ಆ ಡಬಲ್ ಕ್ರೋಶಸ್ ಮೇಲ್ಗಡೆ ಚೈನ್ ಗ್ಯಾಪಿಂದ ಫಸ್ಟು ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡಿದ್ವಿ, ಮೀನ್ಸ್ ಲಾಕ್ ಮಾಡಿದ್ವಿ. ಇನ್ನು ಸೆಕೆಂಡು ಡಬಲ್ ಕ್ರೋಶ ಅಂದರೆ ಸೆಕೆಂಡು ಡಬಲ್ ಕ್ರೋಶ ಇದೆಲ್ಲ, ಅಲ್ಲಿಂದ ಡಬಲ್ ಕ್ರೋಶ ವಿತ್ ಪಿಕೋಟ್ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಳ್ಳಿ, ಈ ಥರ
ನೀಡಲ್ ಮೇಲೆ ದಾರ ತಗೊಂಡು ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ದೆನ್ 1 2 3 ಚೈನ್ಸ್ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿ, ಈ ಥರ ಟೋಟಲ್ 10 ಡಬಲ್ ಕ್ರೋಶ ವಿತ್ ಪಿಕೋಟ್ ಮಾಡಬೇಕು. ಆಲ್ರೆಡಿ ಒಂದು ಸಿಂಗಲ್ ಕ್ರೋಶ ಮಾಡಿದ್ದೀವಿ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಡಬಲ್ ಕ್ರೋಶ ವಿತ್ ಪಿಕೋಟ್ ಸ್ಟಾರ್ಟ್ ಮಾಡಿದ್ದೀವಿ. ಡಬಲ್ ಕ್ರೋಶ ವಿತ್ ಪಿಕೋಟು 10 ಟೈಮ್ಸ್ ಮಾಡಿ. ದೆನ್ ಟೋಟಲ್ 11 ಆಯ್ತಲ್ವಾ. ದೆನ್ 12th ಒಂದು ಸಿಂಗಲ್ ಕ್ರೋಶ. ಇದು ತುಂಬ ಸಿಂಪಲ್ ಟ್ರಿಕ್ಕು. ಫಸ್ಟ್ ಆ್ಯಂಡ್ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ತೀವಿ. ಮಿಡಲಲ್ಲಿ 10 ಡಬಲ್ ಕ್ರೋಶ ಮಿಕ್ಕಿರುತ್ತಲ್ಲ, ಆ 10 ಡಬಲ್ ಕ್ರೋಶಗೆ ಡಬಲ್ ಕ್ರೋಶ ವಿತ್ ಪಿಕೌಟ್ ಮಾಡ್ತೀವಿ. ನೀಡಲ್ ಮೇಲೆ ದಾರ ತೊಗೊಂಡು ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡ್ತೀವಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ಈ ಥರ. ದೆನ್ 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡ್ತೀವಿ. ಈ ಥರ ಬಿಟ್ವೀನ್ ದ ಡಬಲ್ ಕ್ರೋಶ ಲಾಕ್ ಮಾಡ್ತೀವಿ. ಈ ಥರ ಟೋಟಲ್ 10 ಟೈಮ್ಸ್ ಡಬಲ್ ಕ್ರೋಶ ವಿತ್ ಪಿಕೌಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದಕ್ಕೆ 6 ಸ್ಟ್ರಾಂಡ್ಸ್ ಥ್ರೆಡ್ ತೊಗೊಂಡಿರೋದು ಮತ್ತು 10 ನಂಬರ್ ಕ್ರೋಶ. ನೀಡಲ್ ಮೇಲೆ ದಾರ ತಗೊಳ್ಳಿ, ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ದೆನ್ 3 ಚೈನ್ಸ್ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ದೆನ್ 10 ಟೈಮ್ಸ್ ಡಬಲ್ ಕ್ರೋಶ ವಿತ್ ಪಿಕೌಟ್ ಆದಮೇಲೆ ನೆಕ್ಸ್ಟು ಚೈನ್ ಗ್ಯಾಪಲ್ಲಿ ಅದನ್ನು ಒಂದು ಸಿಂಗಲ್ ಕ್ರೋಶ ಮಾಡಬೇಕು, ಮೀನ್ಸ್ ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡಿ, ದೆನ್ ಒಂದು ಚೈನ್ ಹಾಕ್ಬಿಟ್ಟು ಆ ಥ್ರೆಡ್ನ ಕಟ್ ಮಾಡಿ, ಆ ಚೈನ್ ಗ್ಯಾಪಲ್ಲಿ ಆ ಥ್ರೆಡ್ನ ಎಳ್ಕೊಳ್ಳಿ. ಅದು ಲಾಕ್ ಆಗುತ್ತೆ. ದೆನ್ ಒಂದು ನಾಟ್ ಹಾಕ್ಬಿಟ್ಟು ಅದಕ್ಕೆ ಥ್ರೆಡ್ ಕಟ್ ಮಾಡಿರ್ತೀವಲ್ವ, ಅಲ್ಲೊಂದು ನಾಟ್ ಹಾಕಿ ಈ ಥರ ಒಂದು ನಾಟ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಟ್ಟು ಅದನ್ನು ಬ್ಯಾಕ್ ಸೈಡ್ಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡಬೇಕಾಗುತ್ತೆ. ಈ ಥರ ಕಾಣಿಸುತ್ತೆ, ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ರಿಮೈನಿಂಗ್ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿ ಫ್ಯಾಬ್ರಿಕ್ ಗ್ಲೂ ತೊಗೊಂಡು ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಿ. ಅದಕ್ಕೆ ಅಂದರೆ ಬ್ಯಾಕ್ ಸೈಡ್ಗೆ ಅಪ್ಲೈ ಮಾಡಬೇಕು, ಯಾಕಂದರೆ ಫ್ರಂಟ್ ಸೈಡ್ ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ಬೇಕಲ್ವ. ಸೊ ದಟ್ ಬ್ಯಾಕ್ ಸೈಡ್ಗೆ ಫ್ಯಾಬ್ರಿಕ್ ಗ್ಲೂನ ಹಾಕಿ ಅದನ್ನು ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿ. ಈ ಥರ. ದೆನ್ ಡಿಸೈನ್ ಸ್ಟಾರ್ಟ್ ಮಾಡಿದಾಗ ಒಂದು ನಾಟ್ ಹಾಕ್ಕೊಂಡಿರ್ತೀವಲ್ಲ, ಆ ನಾಟ್ಗೂ ಕೂಡ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಿ. ಇದು ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಥರ ಕಾಣಿಸುತ್ತೆ. ದೆನ್ ಸ್ಯಾರಿಗೆ 3 ಇಂಚ್ ಗ್ಯಾಪ್ಗೆ ಒಂದೊಂದು ಮಾರ್ಕ್ ಮಾಡಿಕೊಡಿ. 3 ಇಂಚ್ಗೊಂದೊಂದು ಅದನ್ನು ಸ್ಟಿಚ್ ಮಾಡ್ತೀವಿ. ಈ ಚೈನ್ ಬೇಸ್ ಲೈನ್ದು ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂದ್ಬಿಟ್ಟು ಆಲ್ರೆಡಿ ಒಂದು ಶಾರ್ಟ್ನ ಪೋಸ್ಟ್ ಮಾಡಿದ್ದೀನಿ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ತುಂಬ ಈಸಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. 3 ಇಂಚ್ಗೊಂದೊಂದು ಆದಮೇಲೆ ದೆನ್ ಸೇಮ್ ಕಲರ್ ಥ್ರೆಡ್ ತೊಗೊಂಬಿಟ್ಟು ಅದಕ್ಕೆ 2 ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ. ಈ ಥರ
ನೀಡಲ್ಗೆ 2 ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ. ನಿಮ್ಗೆ ಯಾವ ಬೀಡ್ ಬೇಕೋ ಅದನ್ನು ಇನ್ಸರ್ಟ್ ಮಾಡ್ಬೋದು. ನನಗೆ ಸ್ಮಾಲ್ ಬೀಡೇ ಓಕೆ ಅನಿಸ್ತು. ಸೊ ದಟ್ ದೆನ್ ಕರೆಕ್ಟಾಗಿ ಸೆಂಟ್ರಿಗೆ ಮೀನ್ಸ್ 6 ಡಬಲ್ ಕ್ರೋಶ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಸೂಜಿನ ಹಾಕಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬೀಡ್ ಒಳಗಡೆ ಥ್ರೆಡ್ ಹೋಗುತ್ತೆ. ಈ ಥರ ಬೀಡ್ ಒಳಗಡೆ ಥ್ರೆಡ್ ಹಾಕ್ಬಿಟ್ಟು ಅದು ಎಷ್ಟು ಬೇಕೋ ಅಷ್ಟು ಟೈಟ್ನ ಮಾಡ್ಕೊಳ್ಳಿ ಈ ಥರ. ದೆನ್ ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಮಾಡಬೇಕು ಅದನ್ನು, ಅದು ಬಿಚ್ಕೊಳ್ದೇ ಇರೋ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ದೆನ್ ಅದನ್ನು ನೀಟಾಗಿ ಸ್ಟಿಚ್ ಮಾಡಿ, ಅದು ಬಿಚ್ಕೊಳ್ದೇ ಇರೋ ಥರ. ನೀಟಾಗಿ ಸ್ಟಿಚ್ ಮಾಡಿ ಅದು ರಿಮೈನಿಂಗ್ ಥ್ರೆಡ್ನ ಟ್ರಿಮ್ ಮಾಡಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು.